ಎಚ್ ಎಫ್ ಗ್ಯಾಸ್ ಬಿಡ್ತಾರೆ, ಹೈಡ್ರೋಜನ್ ಫ್ಲೋರೈಡ್ ಅಂತೇಳಿ. ಅದು ಭಾಳ ಇದು ಆ್ಯಸಿಡಿಕ್. ಅದು ಬಿಟ್ಟರು ತೊಂದರೆ ಆಗ್ತೈತಿ, ಉಸಿರಾಟಿಗೆ ತೊಂದರೆ ಆಗ್ತೈತಿ ಎಲ್ಲ. ಅವ್ರಿಗೆ ಏನಕ್ಕೆ ತಲೆನೋವು ಬರೋದಾಗಲಿ, ನರ್ವ್ ವೀಕ್ನೆಸ್ ಆಗೋದಾಗಲಿ, ಒಂದು ಟೈಪ್ ವೀಕ್ನೆಸ್ ಆಗ್ತಾರಲ್ಲ ಗಾಳಿ ಕುಡ್ದವರು. ಹಂಗಾಗಿ ಅದಕ್ಕೆ ನಾವು ಹಿಂದಕ್ಕೆ ಹೋರಾಟ ಮಾಡಿದ್ವಿ ಎಲ್ಲರೂ. ಈಗ ಹೋಗಿದ್ವಿ, ಸೈಂಟಿಸ್ಟ್ ರಿಪೋರ್ಟ್ ಕೊಟ್ಟರು 2017. 2018 ಇದು DC ಅವ್ರು ರಿಪೋರ್ಟ್ ಕೊಟ್ಟರು. ಜನಕ್ಕೆ ಎಲ್ಲರೂ ಹೋಗಿ ಮಾತಾಡಿ ಏನಾಗ್ತಾಯಿದೆ ತೊಂದರೆ ಏನಂತ ಎಲ್ಲರೂ ಕೇಳಿ, ಸಣ್ಣ ಹುಡುಗರಿಂದ ಎಲ್ಲರೂ ಮುದುಕರು ಎಲ್ಲರೂ ಕೇಳಿ ಒಂದು ರಿಪೋರ್ಟ್ ಕೊಟ್ಟರು. ನೆಕ್ಸ್ಟ್ 2019 ಶಿಫ್ಟಿಂಗ್ ಆರ್ಡ್ರ್ ಆಗಿತ್ತು, ಅದು ವೈಲೇಟ್ ಮಾಡ್ಯಾರ ಅಂತೇಳಿ. 2020 ಕೋರ್ಟ್ಗೆ ಹಾಕಿದ್ವಿ. 2019 ಕೋರ್ಟ್ ಇನ್ಸ್ಪೆಕ್ಷನ್ ಮಾಡಿ ಜಾಯಿಂಟ್ ಇನ್ಸ್ಪೆಕ್ಷನ್ ರಿಪೋರ್ಟು ತಗೊಂತು. ಅದು ಕೂಡ ಅವರು ಸೈಂಟಿಸ್ಟ್ ಆರ್ಡ್ರು, ಚೇರ್ಮನ್ ರಿಪೋರ್ಟ್, ಶಿಫ್ಟಿಂಗ್ ಆರ್ಡ್ರು ಅದಕ್ಕೆ ಕರೆಕ್ಟ್ ಐತೆ ಅಂತ ಹೇಳಿದರು. ಲಾಸ್ಟ್ಗೆ ಏನಾಯ್ತಂದರೆ ಅವರು ಅಪ್ಲಿಕೇಶನ್ ಹಾಕಿದ್ರು, ಎಲ್ಲ ಕರೆಕ್ಟ್ ಐತೆ ಅಂತೇಳಿ ಜಡ್ಜ್ಗೆ. ಅಪ್ಲಿಕೇಶನ್ ಕರೆಕ್ಟ್ ಇದ್ದು ಅಪ್ಡೇಟ್ ಕೊಡು ಅಂತೇಳಿ ಜಡ್ಜ್ ಹೇಳಿದರು ಕೋರ್ಟಲ್ಲಿ. ಆವಾಗ ಕೊಟ್ಟರು ಅಪ್ಡೇಟ್ ಚೇರ್ಮನ್ನು. ಅವಾಗ ರಿಜೆಕ್ಟ್ ಮಾಡಿದ್ರು ಅಪ್ಲಿಕೇಶನ್, ಅದು ಆರ್ಡ್ರಲ್ಲಿ ಎಂಟ್ರಿ ಮಾಡ್ರು. ಇದು ನೀವು ಕರೆಕ್ಟ್ ಇಲ್ಲ, ನೀವು ಹೇಳೋದು ಶಿಫ್ಟ್ ಮಾಡಬೇಕಿದು ಈ ಪ್ರಕಾರ, ನೀವು ಈ ಲೆಟ್ರ್ ಪ್ರಕಾರ, ಸೈಂಟಿಸ್ಟ್ ರಿಪೋರ್ಟ್ ಪ್ರಕಾರ ಮತ್ತು ಚೇರ್ಮನ್ ಕೊಟ್ಟಿದ್ದ ಆರ್ಡ್ರ್ ಪ್ರಕಾರ ಶಿಫ್ಟ್ ಮಾಡಲಾರ್ದು ನೀವು ಕರೆಕ್ಟ್ ಐತೆ ಅಂತೇಳಿ, ಇದು ಕರೆಕ್ಟ್ ಇಲ್ಲ, ಇದು ನೀವು ಅಂತೇಳಿ ಡಿಸರ್ವ್ ಟು ಬಿ ರಿಜೆಕ್ಟೆಡ್ ಅಂತ ರಿಜೆಕ್ಟ್ ಮಾಡಿದರು. ಫೈನಲ್ ಇಯರಿಂಗ್ ಬಂತಿನ ಎಲ್ಲ ಮುಗಿದು. ಫೈನಲ್ ಇಯರಿಂಗ್ ಒಳಗೆ ಏನಾಯ್ತು ಅಂದ್ರೆ ಆರ್ಗ್ಯುಮೆಂಟ್ ಬಂದಾಗ ಏನಾಯ್ತು, ಫ್ಯಾಕ್ಟ್ರಿ ಬಂದಾಗೈತೆ ಅಂತ ಹೇಳಿದರು. ಮತ್ತು ಬಂದೈತೆ ಇನ್ನೇನೈತೆ ಅಂತ ಕೇಳಿದ್ವಿ ಇವ್ರಿಗೆ, ಯಾರಿಗೆ, ನಮ್ಮ ಲಾಯರ್ಗೆ. ಇಲ್ಲ ರಿನ್ಯೂ ಆಗಬೇಡ ಸರ್ ಅಂತ ಹೇಳಿದ್ರು ಅವರು. ರಿನ್ಯೂ ಆಗಬೇಡ್ದು ಅಂದರೆ ಹೆಂಗೆ ರಿನ್ಯೂ ಮಾಡ್ಬೋದು ಬಿಡ್ದು ಅಂತ ಇದು ಅವ್ರಂತ ಲಾಯರ್ ಅವ್ರ ಕಡೆ. ಈ 3 ರಿಪೋರ್ಟ್ ಪ್ರಕಾರ ಮಾಡೋಕ್ಕೆ ಬರೋದಿಲ್ಲ ಅಂತ, ಸೈಂಟಿಸ್ಟ್ ರಿಪೋರ್ಟು, ಚೇರ್ಮನ್ ರಿಪೋರ್ಟು, ಜಾಯಿಂಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೋರ್ಟ್ಲಿಂದ ಮಾಡಿದ್ರು, ಕೊಡೋಕ್ಕೆ ಬರೋದಿಲ್ಲ ಅಂತೇಳಿದರು. ಅಂದಾಗ ಅವ್ರು ಏನಾಯ್ತು ಅಂದರೆ ಜಡ್ಜಿನ ಈ 3 ರಿಪೋರ್ಟಲ್ಲಿ ನೋಡಿರಿ, ರಿನ್ಯೂವಲ್ಗೆ ಏನಾದರೂ ಬಂದರೆ ಅವರು ಗೌರ್ಮೆಂಟಲ್ಲಿ 3 ರಿಪೋರ್ಟ್ ನೋಡಿರಿ, 3 ರಿಪೋರ್ಟಲ್ಲಿ ಏನು ಬರ್ದಿದ್ದು ನೋಡಿ, ಅಂತಿಮ ಒಳಗೆ ಏನು ಬರ್ದಾರ ಅದನ್ನು ಕನ್ಸಿಡರ್ ಮಾಡಿ ನೀವು ಆರ್ಡ್ರ್ ಮಾಡಬೇಕು, ಕನ್ಕ್ಲೂಷನ್ ಕನ್ಸಿಡರ್ ಮಾಡ್ಬೇಕಂತ ಹೇಳಿದ. ಕನ್ಕ್ಲೂಷನ್ 3 ಶಿಫ್ಟಿಂಗ್ ಅಂತಿದ್ದೀವಲ್ಲ, ಮತ್ತು ಲೀಗಲಾಗಿ ಡೈರೆಕ್ಟ್ ಮಾಡಿದ್ದಾರೆ ಅವರು. ಆದರೆ ಇವ್ರು ಶಿಫ್ಟ್ ಮಾಡಿದ್ರೆ ನೀನು ಇದು ಲೈಸೆನ್ಸ್ ತಗೊಂಡು ಟೆಂಪ್ರರಿ ಮತ್ತು ಇದು ನಡೆಸ್ತಾನೆ ಇದ್ದಾರೆ. ಅದು ಕೋರ್ಟ್ ಆರ್ಡ್ರು ಲೆಕ್ಕ ಮಾಡ್ತಾಯಿಲ್ಲ ಇವರು. ಹೌದು ಸರ್, ಈಗ ಇದರಿಂದ ಇಷ್ಟು ಜನಕ್ಕೆ ಏನು ತೊಂದರೆ ಆಗ್ತದೆ ಇಲ್ಲಿಗ? ನಾನು ಇವಾಗ ಇಲ್ಲಿ ಹೊಸಪೇಟೆಯಲ್ಲಿ ಇರ್ತೀನಿ, ಇಲ್ಲಿ ಇರ್ತಾಯಿಲ್ಲ, ಅಲ್ಲಿ ಬರ್ತಾ ಇರ್ತೀನ. ಸ್ಮೆಲ್ ಬಂದಾಗ ಸ್ವಲ್ಪ ತೊಂದರೆ ಆಗ್ತಾಯಿತ್ತು, ಮತ್ತೇನು ಮಾಡೋಕ್ಕೆ, ಅಷ್ಟೇ ಏನಿಲ್ಲ ಸರ್. ಈಗ ಅದನ್ನು ಶಿಫ್ಟ್ ಮಾಡ್ಬೇಕಂತ ಏನಂತ ಅಂತಾನೆ ಶಿಫ್ಟ್ ಮಾಡ್ಬೇಕಾಗ್ತೈತೆ, ಅದು ಪಕ್ಕಕ್ಕೆ ಇದೆ ಅಲ್ಲ ಸರ್. ಈಗ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ರಂತಲ್ಲ, ಲೋಕಾಯುಕ್ತ ಮತ್ತು ಶಿಫ್ಟಿಂಗ್ ಆರ್ಡರ್ ಐತಲ್ಲ, ಡೈರೆಕ್ಷನ್ ಇದ್ರೂ ಕೂಡ ನಡೆಸ್ತಾ ಇದ್ರು, ಮತ್ತು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಾರೆ ಅವರು. ಅದೀಗ ಪೊಲ್ಯೂಷನ್ ಬೋರ್ಡ್ನವ್ರು ಏನಂತಾರೆ ಸರ್ ಇದ್ರ ಬಗ್ಗೆ? ಪೊಲ್ಯೂಷನ್ ಬೋರ್ಡ್ ಏನಂತಾರೆ ಅಂದರೆ ಅವ್ರನ್ನೇ ಕೇಳ್ಬೇಕು, ನೀವು ಕೇಳ್ತೀರಲ್ಲ ಹೋಗಿ. ನಿಮ್ಮ ಹೆಸರು ಸರ್? ಕಿಶೋರ್ ಅಂತ ಹೇಳಿ. ಇಲ್ಲಿ ಸ್ಥಳೀಯದ ಇರೋಕೆ 30-40 ವರ್ಷ ಆಯ್ತು. ಈ ಫ್ಯಾಕ್ಟ್ರಿ ಮೊದಲಿಂದ ಇತ್ತು, ಮೊದಲು ನಾ ಸಣ್ಣರಿದ್ದಾಗೂ ಇತ್ತು. ಈ ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು, ಮತ್ತೆ ಒಂದು ಬಂದಾಯ್ತು. ಈಗ ಮತ್ತೆ ಓಡಾಟ ಮಾಡೀವಿ, ಧೂಳ, ಈ ಸ್ಮೆಲ್ಲು ಹೋರಾಟ ಮಾಡಿದ್ರು ಕೂಡ ಸ್ಥಳೀಯ ಪಂಚಾಯತಿಗಳು ಅದಕ್ಕೆ ಲೆಟ್ರ್ ಕೊಟ್ಟು, ಹಿರಿಯರು ಲೆಟ್ರ್ ಕೊಟ್ಟು, DC ಅವ್ರಿಗೆ, ಲೋಕಾಯುಕ್ತಕ್ಕೆ ಕೊಟ್ಟರು ಕೂಡ ಇದು ಫ್ಯಾಕ್ಟ್ರಿ ನಡೀತೈತೆ. ಈಗ ಊರು ಭಾಳ ಹಬ್ಬಿಟ್ಟೈತೆ. ಊರು ದೊಡ್ಡದಾಗಿದ್ರಿಂದ ಈ ಫ್ಯಾಕ್ಟ್ರಿ ಸ್ಥಳಾಂತರ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತ ನಮ್ಮ ವಿನಂತಿ. ನಮಗೆ ಎಷ್ಟು ಅನುಕೂಲ ಧೂಳದ್ದು ಅದ್ರದ್ದು. ನಾವು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಗ, ನಾನು ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಾವು ಓಡಾಟ ಮಾಡಿ ಬೆಂಗಳೂರವರೆಗೂ ಓಡಾಡೀವಿ, ಎಲ್ಲಿಯಾದರೂ ಅಲ್ಲಿ ಓಡಾಡೀವಿ. ಆದರೂ ಇದು ಮುಚ್ಚಕ್ಕೆ ಆಗ್ತಾಯಿಲ್ಲ. ಸ್ಥಳಾಂತರ ಮಾಡ್ಬೇಕಂತ ನಂದು ವಿನಂತಿ. ಹುಲಿಗೆಮ್ಮ ಟೆಂಪಲ್ ಸುಮಾರು ಜನ ಬರ್ತಾರೆ, ಸುಮಾರು ಜನನೂ ಹೇಳಿ ಹೋಗ್ತಾರೆ, ಇದು ವಾಸನೆ ಬರ್ತೈತಿ, ಏನೋ ವಾಸನೆ ಬರ್ತದೆ, ಅವ್ರಿಗೆ ಗೊತ್ತಿಲ್ಲ ವಾಸನೆ ಬರ್ತಂಥೇಳಿ. ಇದು ಹುಟ್ಟ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಅದ್ರ ಸ್ಮೆಲ್ ಏನಂತ ಗೊತ್ತಾಗಲ್ಲ. ಹುಟ್ಟ ಮಕ್ಕಳಿಗೆ ಅಂಗವಿಕಲ ಪೊಸಿಷನ್ನಾಗ ಬರ್ತೈತೆ. ಆಮೇಲೆ ಗಂಟ್ಲು ಕ್ಯಾನ್ಸರ್ ಬರಾಕತ್ತೈತೆ, ಅಸ್ತಮ ಬರಾಕತ್ತೈತೆ. ಭಾಳ ಮಂದಿಗೆ ಈಗ ಕ್ಯಾನ್ಸರ್ ಜಾಸ್ತಿ ಆಗ್ಬಿಟ್ಟೈತೆ. ಕ್ಯಾನ್ಸರ್ ಜಾಸ್ತಿ ಹುಟ್ಟ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಇದು ವಾಸನೆ ಬರುತ್ತಂತೇಳಿ. ವಯಸ್ಸಾದವ್ರಿಗೆ ಅದರಲ್ಲಿಂದನೇ ಭಾಳ ಪರಿಣಾಮ ಬೀಳುತ್ತೆ. ಹುಟ್ಟ ಮಕ್ಕಳಿಗೆ ಅಂಕರೆ ಅದು ಹುಟ್ಟಿರ್ತಾವೆ 1 ವರ್ಷಕ್ಕೆ 2 ವರ್ಷಕ್ಕೆ ಏನಂತ ಹೇಳ್ತಾವೆ, ವಾಸನೆ ಬರ್ತಂತ ಹೇಳ್ತೈತೆ, ಹೇಳೋಕ್ಕಾಗೋದಿಲ್ಲ. ಅವರು ಫ್ಯಾಕ್ಟ್ರಿ ಕೆಲಸ ಮಾಡೋರೇ ತಿಳ್ಕೊಂಡು ಮೇಲೆ ಅಧಿಕಾರಿಗಳಿಗೆ ಹೇಳಿ ಸ್ಥಳಾಂತರ ಮಾಡ್ಬೇಕಂತ ನಾವು ಹೇಳ್ತೀವಿ. ಇಲ್ಲಿ ಗ್ರಾಮಸ್ಥರು ಎಲ್ಲರೂ ಹಿರಿಯರು ಸೇರಿ ಮಾಡಬೇಕು. ಯಾಕೆ ಎಲ್ಲರೂ ಸ್ಪಂದನೆ ಕೊಡ್ತಿದ್ದಾರೆ, ಏನು ಎದು ಸಲ ಕೊಡ್ತಾರಂತ ಗೊತ್ತಾಗೋಲ್ದದು ನಮ್ಗೆ. ಅಂಕರೆ ಸ್ಥಳೀಯರಿಲ್ಲ, ಇಲ್ಲಿ ಸುತ್ತ ನಿಂಗಾಪುರ ಬಂತು,
ಹಳೆ ನಿಂಗಾಪುರ ಹುಲಿಗಿ ಕಂಸಾಗರ ಸತಿ ವಾಸನೆ ಬರುತ್ತೆ. ಇಲ್ಲಿ ಮಸೂದಿ ಏರಿಯಾ ವಾಸನೆ ಬರುತ್ತೆ. ಆಮೇಲೆ ಗುಂಡಿ ಏರಿಯಾ ಇದು ಯಾವುದದು ಟ್ಯಾಂಕ್ ಏರಿಯಾದಾಗ ವಾಸನೆ ಬರುತ್ತೆ. ಸುತ್ತ ಬರುತ್ತೆ. ಆದರೂ ಎದಕ್ಕೆ ಅದು ಸ್ಥಳಾಂತರ ಮಾಡೋವಲ್ರು ಗೊತ್ತಾಗೋಲ್ದು. ಕಾರ್ಮಿಕರು ದುಡಿಬೇಕಿಲ್ಲ ಅನ್ನಂಗಿಲ್ಲ. ಒಂದು ಸ್ಥಳಾಂತರ ಬೇರೆ ಊರು ಹೊರಗಡೆ ಹಾಕಿ ಎಲ್ಲೇನೋ ಮಾಡ್ಕೊಂಡು ಮಾಡಿದರೆ ಒಳ್ಳೆಯದು. ಆಗ್ತಿದ್ದ ಇಲ್ಲಿ ಜನಸಾಮಾನ್ಯ ಯಾವ ರೀತಿ ತೊಂದರೆ ಆಗ್ತಿದ್ದ, ಅದರಿಂದ ಏನೇನಾಗ್ತದೆ? ಈ ಕೋರಮಂಡಲ್ ಫ್ಯಾಕ್ಟ್ರಿ ಬಹು ದಿವಸದಿಂದ ಐತ್ರಿ ಇಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮೊದಲು ಊರು ಹೊರಗಿತ್ತು, ಅದು ಬರ್ತಾ ಬರ್ತಾ ಈಗ ಊರ ಒಳಗಡೆ ಆಗ್ಬಿಟ್ಟದ. ಇನ್ನು ಈ ಕೋರಮಂಡಲ್ ಫ್ಯಾಕ್ಟ್ರಿಯಿಂದ ಧೂಳು ಜಾಸ್ತಿ ಬರ್ತದೆ. ಈ ಆಸಿಡ್ ನಾತಕ್ಕೆ ಜನರಿಗೆ ಭಾಳ ತೊಂದರೆನೂ ಆಗುತ್ತೆ. ಮತ್ತು ಮೇಲೆ ಈ ಫ್ಯಾಕ್ಟ್ರಿ ಒಳಗಡೆ ಗೊಬ್ಬರ ಅಂತೇಳಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಹೊಗೆ ಅಂತೇಳಿ ಬಿಡ್ತಾರೆ ಅವರು. ಆ ಹೊಗೆ ಇಡೀ ಹುಲ್ಗಿ ಅಂದರೆ ಮುಂಡ್ರಾಬಾದ್ ಫುಲ್ ಮೊದಲು ವಾಸನೆ ಸ್ವಲ್ಪ ಗಾಳಿ ಕಡಿಮೆ ಆತಂದ್ರೆ ಮೊದಲುಗಡೆ ತಳಗಡೆ ಇಳಿದ್ಬಿಡ್ತಾಯಿದ್ರೆ. ಆಮೇಲೆ ಏನೋ ಗಾಳಿ ತಪ್ಪ ಅಂದ್ರೆ ಊರು ಸುತ್ತು ಒಂದು 3 4 ಕಿಲೋಮೀಟ್ರ್ ಫುಲ್ ರೌಂಡಿಂಗ್ ಮಾತ್ರ ಆ ವಾಸನೆ ತಡ್ಕೊಳಕ್ಕೆ ಆಗೋದಿಲ್ಲ ರೀ. ಆ ವಾಸನೆಗೆ ಏನಾಗುತ್ತಂದ್ರೆ ಉಬ್ಬಸ್ ಬರ್ತದೆ, ವೊಮೆಂಟ್ ಬರ್ತದೆ, ಆಮೇಲೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಊಟದ ಟೈಮ್ ಕುಂತ್ರೆ ಊಟನೂ ಹೋಗೋದು ಸೇರೋದಿಲ್ಲ. ಸ್ವಲ್ಪ ಜನಕ್ಕೆ ಕ್ಯಾನ್ಸರ್ ಆಗುವಂಥ ಪರಿಸ್ಥಿತಿಗಳೂ ಬಂದಾವೆ ರೀ. ಆದ್ರೆ ಅಲ್ಲೆಲ್ಲೇ ಡಾಕ್ಟರ್ ಕೇಳಿದ್ರೆ ಈ ವಾಸನೆಗೆ ನಿಮ್ಗೆ ಇದಕ್ಕೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳ್ಯಾರ. ಆದರೆ ಚರ್ಮದ ಮೇಲೆ ಇರೋಂಥ ನಮ್ಮ ಚರ್ಮ ಇವೆಲ್ಲ ನೋಡಿರಿ, ಚರ್ಮಗಳು ಎಲ್ಲ ನಮ್ಮಲ್ಲಿ ಈ ಈ ಸ್ಪೆಡ್ಲಿಂದ ನಮ್ಮನ್ನು ಸ್ವಲ್ಪ ತೊಂದರೆ ಕೊಡ್ತದೆ. ಹೀಗಾಗಿ ನೆಗಡಿಗೆ ಮಕ್ಕಳಿಗೆ ಸಹಿತವಾಗಿ ಆಸ್ಮಾನ ಜಾಸ್ತಿ ಸ್ಟಾರ್ಟ್ ಆಗ್ತಾಯಿದೆ. ಹೀಗಾಗಿ ಇದು ಕೋರಮಂಡಲ್ ಫ್ಯಾಕ್ಟ್ರಿ ಬರ್ತಾ ಬರ್ತಾ ಊರು ಹೊರಗಡೆ ಶಿಫ್ಟ್ ಮಾಡಿದ್ರೆ ನಮಗೂ ಒಳ್ಳೆಯದು, ಆ ದುಡಿಯೋರಿಗೆ ಕಾರ್ಮಿಕರಿಗೂ ಒಳ್ಳೆಯದು. ಯಾಕಂದ್ರೆ ನಾವು ಕಾರ್ಮಿಕರಿಗೆ ನಾವು ಒಟ್ಟಿಗೆ ಬಡಿಯೋಕೆ ನಮ್ಗೆ ರೆಡಿ ಇಲ್ಲ ರೀ. ಆದ್ರೆ ನಮ್ಮದು ಆರೋಗ್ಯ ನೋಡಬೇಕು, ಅವ್ರದ್ದು ಜೀವನ ನೋಡಬೇಕಲ್ಲ. ಏನೋ ಪ್ರಯತ್ನ ಪಟ್ಕೊಂಡು ಈ ಸರ್ಕಾರ ಅವ್ರ ಮೇಲೆ ನಮ್ಮ ಮೇಲೆ ದಯ ತೋರ್ಕೊಂಡು ಊರು ಹೊರಗಡೆ ಏನೋ ಯಾವ ಕಡೆ ಅವ್ರು ಜಾಗ ಶಿಫ್ಟ್ ಮಾಡ್ತಾರೋ ಮಾಡ್ಕೊಂಡು ಇದ್ರೆ ಒಳ್ಳೇದಾಗತ್ತೆ ಅಂತೇಳಿ ನಾವು ವಿನಂತಿ ಕೇಳ್ತಾ ಇದ್ದೀವಿ. ನಮ್ಮ ಹೆಸರು ವೆಂಕಟೇಶ್ ಕಾಟ್ವಾ ಅಂತೇಳಿ. ಆಗ್ತಿದ್ದ ಇಲ್ಲಿ ಜನಸಾಮಾನ್ಯ ಯಾವ ರೀತಿ ತೊಂದರೆ ಆಗ್ತಿದ್ದ, ಅದರಿಂದ ಏನೇನಾಗ್ತದೆ? ಈ ಕೋರಮಂಡಲ್ ಫ್ಯಾಕ್ಟ್ರಿ ಬಹು ದಿವಸದಿಂದ ಐತ್ರಿ ಇಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮೊದಲು ಊರು ಹೊರಗಿತ್ತು, ಅದು ಬರ್ತಾ ಬರ್ತಾ ಈಗ ಊರ ಒಳಗಡೆ ಆಗ್ಬಿಟ್ಟದ. ಇನ್ನು ಈ ಕೋರಮಂಡಲ್ ಫ್ಯಾಕ್ಟ್ರಿಯಿಂದ ಧೂಳು ಜಾಸ್ತಿ ಬರ್ತದೆ. ಈ ಆಸಿಡ್ ನಾತಕ್ಕೆ ಜನರಿಗೆ ಭಾಳ ತೊಂದರೆನೂ ಆಗುತ್ತೆ. ಮತ್ತು ಮೇಲೆ ಈ ಫ್ಯಾಕ್ಟ್ರಿ ಒಳಗಡೆ ಗೊಬ್ಬರ ಅಂತೇಳಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಹೊಗೆ ಅಂತೇಳಿ ಬಿಡ್ತಾರೆ ಅವರು. ಆ ಹೊಗೆ ಇಡೀ ಹುಲ್ಗಿ ಅಂದರೆ ಮುಂಡ್ರಾಬಾದ್ ಫುಲ್ ಮೊದಲು ವಾಸನೆ ಸ್ವಲ್ಪ ಗಾಳಿ ಕಡಿಮೆ ಆತಂದ್ರೆ ಮೊದಲುಗಡೆ ತಳಗಡೆ ಇಳಿದ್ಬಿಡ್ತಾಯಿದ್ರೆ. ಆಮೇಲೆ ಏನೋ ಗಾಳಿ ತಪ್ಪ ಅಂದ್ರೆ ಊರು ಸುತ್ತು ಒಂದು 3 4 ಕಿಲೋಮೀಟ್ರ್ ಫುಲ್ ರೌಂಡಿಂಗ್ ಮಾತ್ರ ಆ ವಾಸನೆ ತಡ್ಕೊಳಕ್ಕೆ ಆಗೋದಿಲ್ಲ ರೀ. ಆ ವಾಸನೆಗೆ ಏನಾಗುತ್ತಂದ್ರೆ ಉಬ್ಬಸ್ ಬರ್ತದೆ, ವೊಮೆಂಟ್ ಬರ್ತದೆ, ಆಮೇಲೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಊಟದ ಟೈಮ್ ಕುಂತ್ರೆ ಊಟನೂ ಹೋಗೋದು ಸೇರೋದಿಲ್ಲ. ಸ್ವಲ್ಪ ಜನಕ್ಕೆ ಕ್ಯಾನ್ಸರ್ ಆಗುವಂಥ ಪರಿಸ್ಥಿತಿಗಳೂ ಬಂದಾವೆ ರೀ. ಆದ್ರೆ ಅಲ್ಲೆಲ್ಲೇ ಡಾಕ್ಟರ್ ಕೇಳಿದ್ರೆ ಈ ವಾಸನೆಗೆ ನಿಮ್ಗೆ ಇದಕ್ಕೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳ್ಯಾರ. ಆದರೆ ಚರ್ಮದ ಮೇಲೆ ಇರೋಂಥ ನಮ್ಮ ಚರ್ಮ ಇವೆಲ್ಲ ನೋಡಿರಿ, ಚರ್ಮಗಳು ಎಲ್ಲ ನಮ್ಮಲ್ಲಿ ಈ ಸ್ಪೆಡ್ಲಿಂದ ನಮ್ಮನ್ನು ಸ್ವಲ್ಪ ತೊಂದರೆ ಕೊಡ್ತದೆ. ಹೀಗಾಗಿ ನೆಗಡಿಗೆ ಮಕ್ಕಳಿಗೆ ಸಹಿತವಾಗಿ ಆಸ್ಮಾನ ಜಾಸ್ತಿ ಸ್ಟಾರ್ಟ್ ಆಗ್ತಾಯಿದೆ. ಹೀಗಾಗಿ ಇದು ಕೋರಮಂಡಲ್ ಫ್ಯಾಕ್ಟ್ರಿ ಬರ್ತಾ ಬರ್ತಾ ಊರು ಹೊರಗಡೆ ಶಿಫ್ಟ್ ಮಾಡಿದ್ರೆ ನಮಗೂ ಒಳ್ಳೆಯದು, ಆ ದುಡಿಯೋರಿಗೆ ಕಾರ್ಮಿಕರಿಗೂ ಒಳ್ಳೆಯದು. ಯಾಕಂದ್ರೆ ನಾವು ಕಾರ್ಮಿಕರಿಗೆ ನಾವು ಒಟ್ಟಿಗೆ ಬಡಿಯೋಕೆ ನಮ್ಗೆ ರೆಡಿ ಇಲ್ಲ ರೀ. ಆದ್ರೆ ನಮ್ಮದು ಆರೋಗ್ಯ ನೋಡಬೇಕು, ಅವ್ರದ್ದು ಜೀವನ ನೋಡಬೇಕಲ್ಲ. ಏನೋ ಪ್ರಯತ್ನ ಪಟ್ಕೊಂಡು ಈ ಸರ್ಕಾರ ಅವ್ರ ಮೇಲೆ ನಮ್ಮ ಮೇಲೆ ದಯ ತೋರ್ಕೊಂಡು ಊರು ಹೊರಗಡೆ ಏನೋ ಯಾವ ಕಡೆ ಅವ್ರು ಜಾಗ ಶಿಫ್ಟ್ ಮಾಡ್ತಾರೋ ಮಾಡ್ಕೊಂಡು ಇದ್ರೆ ಒಳ್ಳೇದಾಗತ್ತೆ ಅಂತೇಳಿ ನಾವು ವಿನಂತಿ ಕೇಳ್ತಾ ಇದ್ದೀವಿ. ನಮ್ಮ ಹೆಸರು ವೆಂಕಟೇಶ್ ಕಾಟ್ವಾ ಅಂತೇಳಿ.